गुरुवे शरणं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। गुरुवे शरणं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಮಹಾನ್ ಗುರು ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಇರಬೇಕು. ಅದೇ ರೀತಿ ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಇಟ್ಟಿದ್ದೀವಿ, ಗುಡ್ಡಲ್ಲಿ ಮಾಡಿ ಸುಮಾರು 19 ವರ್ಷ ಆಗ್ತಾ ಇದೆ. 20ನೇ ವರ್ಷದ ಆರಾಧನೆ ಮಾಡ್ತೀವಿ ಈ ವರ್ಷ. ಖಂಡಿತ ಎಲ್ಲ ಭಕ್ತರು ನಮ್ಮ ಮನೆಗೆ ಬಂದು ರಾಯರ ಆಶೀರ್ವಾದ ತಗೋಬೇಕು ಅಂತ ಎಲ್ಲ ಭಕ್ತಾದಿಗಳಿಗೂ ನಾನು ಹೇಳ್ತಾ ಇದ್ದೀನಿ, ಬೇಡ್ಕೊತಾ ಇದ್ದೀನಿ, ಬನ್ನಿ ಖಂಡಿತ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಯಾಕೆ ಮಾಡಿದ್ವಿ ಅಂತ ಅಂದರೆ, ನನಗೆ 7 ವಯಸ್ಸಲ್ಲೇ ಸ್ವಾಮಿ ದರ್ಶನ ಕೊಟ್ಟಿದ್ದರು. ಆಗ ಇಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಮತ್ತು ಬೃಂದಾವನ ನನಗೆ ಬೇಕು, ನೀನು ಪೂಜಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ಹುಡ್ಡಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಹುಡ್ಡಲ್ಲೇ ಮಾಡಿದ್ದೀವಿ. ನಾವು ಇವಾಗ ಆಗ್ತಾ ಇರೋ ವಿಡಿಯೋಸ್ ಎಲ್ಲನೂ ರಾಯರಿಗೆ ಬಂದು ಹುಡ್ಡಲ್ಲಿ ಮಾಡಿದ್ದೀವಿ ಬೃಂದಾವನ. ಅದಕ್ಕೆ ಅಲಂಕಾರನೂ ಮಾಡ್ತಾ ಇದ್ದೀವಿ. ಮತ್ತು ಗುರುವಾರ ಪ್ರತಿ ಗುರುವಾರನೂ ಸ್ವಾಮಿಗೆ ಅಭಿಷೇಕ, ಅಲಂಕಾರ, ಪೂಜೆ, ಭಕ್ತಾದಿಗಳು ಬರ್ತಾರೆ, ಅವ್ರವ್ರ ಸಮಸ್ಯೆಗಳು ನನ್ನ ಹತ್ರ ಹೇಳ್ತಾರೆ. ನನಗೇನು ಭಗವಂತ ಜ್ಞಾನಶಕ್ತಿ ಕೊಡ್ತಾರೋ ಅದರಲ್ಲಿ ಅವ್ರಿಗೆಲ್ಲರಿಗೂ ಪರಿಹಾರ ಮಾಡಿಕೊಡ್ತಾ ಇದ್ದೀನಿ. ಒಳ್ಳೇದಾಗ್ತಾ ಇದೆ. ಅದು ಮಾತ್ರ ಅಲ್ಲ, ಬೃಂದಾವನ ನಮ್ಮ ಮನೇಲಿ ಇರಬೇಕು, ನಿನ್ನಿಂದ ನನಗೊಂದು ಆಲಯ ಆಗಬೇಕು ಅಂತಲೂ ಹೇಳಿದ್ದಾರೆ. ಖಂಡಿತ ಆಗುತ್ತೆ. ಏಕೆಂದರೆ ಮನಸ್ಸಿದೆ ಮಾರ್ಗ, ಮನಸ್ಸಿದೆ ನಮಗೆ, ಖಂಡಿತ ಮಾಡಿಕೊಡ್ತಾರೆ ರಾಯರು. ರಾಯರನ್ನ ಯಾವಾಗಲೂ ನಂಬಬೇಕು ಅಂತಂದರೆ ನಿಷ್ಠೆಯಿಂದ ಪೂಜೆ ಮಾಡಿ, ಅದೇ ರೀತಿ ಭಕ್ತಿಯಿಂದ ಪೂಜಿಸಿ. ನೀವು ಆ ರಾಯರನ್ನ ಬೃಂದಾವನ ರೀತಿಯೇ ಮನೆಯಲ್ಲಿ ಇಡಬೇಕು ಅನ್ನೋ ಜ್ಞಾನೋದಯ ಕೊಡ್ತಾರೆ. ನಾನು ಇಟ್ಟಿರೋಂಥ ಬೃಂದಾವನ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದಕ್ಕೆ ತುಂಬ ಶಕ್ತಿ ಇದೆ. ಮಂತ್ರಾಲಯಕ್ಕೆ ನಾವು ಹೋಗೇ ಇಲ್ಲ, ರಾಯರನ್ನ ದರ್ಶನ ಮಾಡಿಲ್ಲ ಅಂತ ತುಂಬ ಜನ ನನ್ನ ಹತ್ರ ಹೇಳ್ತಾರೆ. ಆಗ ಹೇಳುವಾಗ ನಾನು ಹೇಳ್ತೀನಿ, ನೀವು ಬನ್ನಿ ನಮ್ಮ ಮನೇಲಿ ಹುಡ್ಡಲ್ಲಿ ಮಾಡಿರೋ ಅಂಥ ಬೃಂದಾವನನ ದರ್ಶನ ಮಾಡ್ಕೊಳ್ಳಿ. ಕರೆಕ್ಟಾಗಿ 3 ಮಂತ್ಸಲ್ಲಿ ರಾಯನ ಹೋಗಿ ದರ್ಶನ ಮಾಡ್ತೀರಾ ಅಂತ ಹೇಳಿದ್ದೀನಿ. ಅದೇ ರೀತಿ ಎಲ್ರಿಗೂ ಸಿಕ್ಕಿದೆ. ನಾನಾ ಜನ ಇಲ್ಲಿ ಬಂದು ಸ್ವಾಮಿನ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ. ನನ್ನ ಹತ್ರನೂ ಸಹ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಸಂಕಲ್ಪ ಕಾಯಿ ಕೊಡ್ತೀನಿ, ಆ ಬೃಂದಾವನದಲ್ಲಿ ಇಟ್ಟು ಸಂಕಲ್ಪ ಕಾಯಿ ಕೊಡ್ತೀನಿ, ಎಲ್ಲ ಸಕ್ಸಸ್ ಆಗುತ್ತೆ. ಸಂತೋಷ ಖುಷಿಯಿಂದ ಇದ್ದಾರೆ. ಬೃಂದಾವನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಸುಮಾರು ನಾವು ಮಾಡಿದಾಗಿಂದನೂ ಈ ದಿನವರೆಗೂ ಒಂದು ಹಲ್ಲಿ ಬರ್ತಾನೆ ಇದೆ, ಮತ್ತು ಒಂದು ಜಿರ್ಲೆನೂ ಇದೆ. ನಾವೆಲ್ಲಿ ಟ್ರಾನ್ಸ್ಫರ್ ಆಗೋದ್ರೇನೂ ಅದು ಜೊತೆಲೇ ಬರುತ್ತೆ. ರಾಯರಲ್ಲಿ ನಾನೆಲ್ಲ ಅಲಂಕಾರ ಮಾಡಿದ್ಮೇಲೆ ಅದೆರಡೂ ರಾಯರ ಫೋಟೋದ ಹಿಂದ್ಗಡೆ ಹೋಗಿ ನಿಂತ್ಕೊಳ್ಳುತ್ತೆ. ಮತ್ತು ನಾನು ಏನಾದರೂ ನೈವೇದ್ಯ ಮಾಡಬೇಕು ಅಂತಂದರೆ ಅದೆರಡು ಬರುತ್ತೆ ಬೃಂದಾವನದ ಹತ್ರ. ತುಂಬ ಖುಷಿ ಆಗುತ್ತೆ ನನಗೆ. ರಾಯರು ಮತ್ತು ಮಾಂಚಲಮ್ಮನವ್ರ ಆಶೀರ್ವಾದ ಸಿಕ್ಕಿದೆ ನಮಗೆ ಅಂತ. ಆ ಬೃಂದಾವನದಲ್ಲಿ ಇರೋಂಥ ಶಕ್ತಿ ಯಾವುದರಲ್ಲೂ ಇಲ್ಲ. ಮಂತ್ರಾಲಯದಲ್ಲಿ ಒಬ್ಬರು ಅರ್ಚಕರು ಹೇಳಿದ್ರು ನಮಗೆ, ನೀವು ಮನೇಲಿ ಇಟ್ಟಿರೋಂಥ ಬೃಂದಾವನ ಸಾಮಾನ್ಯ ಅಲ್ಲ. ಅವ್ರು ಬಂದಿದ್ದಾರೆ ಇಲ್ಲಿಗೆ, ಸ್ವಾಮಿನ ದರ್ಶನ ಮಾಡಿದ್ದಾರೆ, ಪೂಜೆ ಮಾಡಿಕೊಟ್ಟಿದ್ದಾರೆ. ನನಗೆ ಗುರುವಾಗಿದ್ದು ತುಂಬ ವಿಷಯಗಳು ಹೇಳ್ಕೊಡ್ತಾರೆ. ಈಗಲೂ ಸಹ ಯಾರು ಅಂತ ನಿಮ್ಗೆ ಕೂಡ ಸಿಕ್ಕರೆ ನಾನು ತಿಳಿಸ್ತೀನಿ ಅವ್ರು ಯಾರು ಅಂತ. ಆದರೆ ಅವ್ರ ತಂದೆಯವ್ರು ನನಗೆ ತುಂಬಾ ಸಂಕಲ್ಪ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿರೋಂಥ ಬೃಂದಾವನಕ್ಕೆ ಶಕ್ತಿ ಬರಬೇಕಾಗಿದ್ರೆ ಅವ್ರು ಬಂದು ಸಂಕಲ್ಪ ಮಾಡಿ ಸಂಕಲ್ಪ ಕಾಯಿ ನನಗೂ ಕೊಟ್ಟರು. ಹೇಳಿದ್ರು ಅವರು, ಮಂತ್ರಾಲಯಕ್ಕೆ ನೀವು ಬರುವಾಗ ರಾಯರು ಇಲ್ಲಿಗೆ ಬಂದುಬಿಡ್ತಾರೆ, ರಾಯರು ನೀವು ಇಲ್ಲಿಗೆ ಬಂದಾಗ ನೀವು ಮಂತ್ರಾಲಯಕ್ಕೆ ಬರ್ತೀರಾ ಅಂತ ಹೇಳಿದ್ರು. ಸತ್ಯ ಅದು. ಕಾರಣ ಏನು ಅಂತಂದರೆ, ಬೃಂದಾವನದಲ್ಲಿ ಇರೋಂಥ ಶಕ್ತಿ, ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಇರೋಂಥ ಶಕ್ತಿ ಯಾವುದರಲ್ಲೂ ಇಲ್ಲ. ಅಷ್ಟು ಪವರ್ಫುಲ್, ಅಷ್ಟು ಮಹಾನುಭಾವನ ಸಂಕಲ್ಪ, ಆಶೀರ್ವಾದ ಹೇಳಕ್ಕೆ ಸಾಧ್ಯ ಇಲ್ಲ. ರಾಯರ ಅನುಗ್ರಹ, ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆಲಿ ಇರಬೇಕು ಅಂತಂದರೆ ಸರ್ವನು ಸಿದ್ಧಿಯಿಂದ ನಂಬಬೇಕು. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಬೇಕು. ನನಗೆ ಆ ಬೃಂದಾವನಕ್ಕೆ ಪೂಜೆ ಮಾಡಬೇಕು ಅಂದರೆ ಅದೇನಂತ ಗೊತ್ತಿಲ್ಲ, ಅಷ್ಟು ಆನಂದ, ಅಷ್ಟೊಂದು ಶಕ್ತಿ ಸಿಗುತ್ತೆ. ಪೂಜೆ ಮಾಡ್ತಾ ಮಾಡ್ತಾ ಮಾಡ್ತಾ
ಅಷ್ಟೊಂದು ಸಂತೋಷ ಆಗುತ್ತೆ ಮನಸ್ಸಿಗೆ. ಖುಷಿ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಹೂವು ಹಾಕ್ತಾ ಇದ್ರೆ ನೋಡಿ, ಅವರು ತುಂಬಾ ಹೂವಿನ ಪ್ರಿಯ ಅಂತ. ಸಖತ್ ಹೂವು ಅಂದರೆ ಭಾರಿ ಇಷ್ಟ ಅವರಿಗೆ. ಅಲಂಕಾರ ಮಾಡ್ತಾ 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 ಹೂವು ಎಷ್ಟೇ ತಂದಿದ್ರೇನು ಸಹ ಅವ್ರಿಗೆ ಸಾಲದೇ ಇಲ್ಲ, ಅಷ್ಟು ಹೂವಿನ ಪ್ರಿಯ. ಮತ್ತು ಕನಕಾಂಬರದ ಹೂವು ಅಂದರೆ ಅದೇನು ಅವ್ರಿಗೆ ಪ್ರಾಣನೂ ಗೊತ್ತಿಲ್ಲ. ಗೋಪಿಕಾಂಬ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಇರುವಾಗಲೇ ಸ್ವಾಮಿ ನನಗೆ ಕನಕಾಂಬರದ ಹೂವು ಅಂದರೆ ಭಾರಿ ಇಷ್ಟ ಅನ್ನೋ ಥರ ಅವ್ರ ತಾಯಿ ಹೊಟ್ಟೆಯಲ್ಲಿ ಇರುವಾಗಲೇ ಕಾವಿ ಬಟ್ಟೆ ಧರಿಸ್ಬೇಕು ಅಂತ ಒಂದು ಪ್ರಪಂಚದಕ್ಕೆ ಬಂದು ಧರಿಸ್ಬೇಕು ಅನ್ನೋಂಥದ್ದು ಇತ್ತು. ಅದಕ್ಕೋಸ್ಕರನೇ ಅವರು ಕನಕಾಂಬರದ ಹೂವನ್ನ ಇಷ್ಟಪಡ್ತಾರೆ. ಲೆಕ್ಕ ಇಲ್ಲದಷ್ಟು ನೀವು ಕನಕಾಂಬರದ ಹೂದಲ್ಲಿ ಅಲಂಕಾರ ಮಾಡಿದ್ರೇನು ಸಹ ಅವ್ರಿಗೆ ಭಾರನೇ ಇಲ್ಲ. ತುಂಬ ತುಂಬ ಈಸಿ. ವೃಂದಾವನನ ಪೂಜೆ ಮಾಡಿದ್ರೆ ಅಷ್ಟೊಂದು ಶಕ್ತಿ, ಅಷ್ಟೊಂದು ಅನುಗ್ರಹ ಸಿಗುತ್ತೆ. ರಾಯರನ್ನ ನಂಬಿ ರಾಯರನ್ನ ನಿಷ್ಠೆಯಿಂದ ಪೂಜೆ ಮಾಡಿ. ನಾನು ಪೂಜೆ ಮಾಡ್ತಾ ಇರೋ ಥರ ನೀವು ಎಲ್ಲರೂ ಮಾಡಬೇಕು ಅಂತ ನಾನು ಆಸೆ ಪಡ್ತೀನಿ. ಒಬ್ಬೊಬ್ಬರು ಗುರುರಾಯರ ಭಕ್ತರಾಗಿ ಎಲ್ರಿಗೂ ನನ್ನ ನಮಸ್ಕಾರಗಳು. ಗುರುವೇ ಶರಣು, ಗುರುವೇ ಶರಣು.